ಮೂಡ ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ವಿಚಾರ ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೂಡಾದ ಅಕ್ರಮದಲ್ಲಿ ನನ್ನ ಪಾಲು ಇದೆ ಅಂತ ಹೇಳಿದ್ದಾರೆ. ಈಗ ಅವರ ಹೆಸರು ಕೂಡ ಕೇಳಿ ಬಂದಿತ್ತೀಗ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವನಾಥ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಪತ್ನಿಗೆ ನೀಡಿದ್ದ ನಿವೇಶನದ ಬಳಿ ವರ್ಣಾ ನಾಲೆ ಹಾದು ಹೋಗಿದೆ. ಆ ಸ್ಥಳ ಮನೆ ನಿರ್ಮಾಣ ಮಾಡಿಕೊಳ್ಳೋಕೆ ಯೋಗ್ಯವಾಗಿರಲಿಲ್ಲ. ಹಾಗಾಗಿ ಬೇರೆಡೆ ನಿವೇಶನ ನೀಡಿದ್ದಾರಷ್ಟೇ. ಅದಕ್ಕೆ ಪರ್ಯಾಯವಾಗಿ ಬೇರೆ ಕಡೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆರೋಪ ಮಾಡಿದವರು ಮೂಢರು. ಈ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಎಂಎಲ್ಸಿ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1991 ಆಧಾರದ ಮೇಲೆ 1991 ಏನು ಹೇಳುತ್ತೆ? ನಿಮಗೆ ಸಿಗೋದೇ 2 ಸೈಟು ಇಲ್ಲೇ ಇದೆ. ನೀವು ಪಾರ್ವತಮ್ಮನವರೇ ಸೈನ್ ಹಾಕಿದ್ರೆ ಇದಕ್ಕೆ ಯಾರನ್ನ ಯಾವ ಮಾರಿಸ್ತೀರಿ? ಪಾಪ ನನ್ನನ್ನು ರೋಲ್ ಕಾಲ್ ಅಂತ ನೀವು ಮುರಿಗೂಡ ಅವನ ಹತ್ರ ಯಾರ ಹತ್ರ ಬೈರ್ತಿ ಯಾರವನು? ಅವನು ಡೆವಲಪರ್ ಅಲ್ವೇನೆ? ಹೌದು ನಿಜ. ನಾನು ಯಾರಿಗೂ ಸೈಟ್ ಕೊಡ್ಸೋಕೆ ಹೋಗಿದ್ದೆ ಅವನ ಮನೆಗೆ. ನಾನು ಸರ್ಕಾರಿ ಸೈಟ್ ಕೇಳ್ಕೊಂಡು ಹೋಗಿರಲಿಲ್ಲ ಅವನ ಹತ್ರ. ನಾನು ಸರ್ಕಾರಿ ಸೈಟ್ ಅವನಿಗೆ ಕೇಳೋಂಗಿದ್ರೆ ನಾನು ಇಲ್ಲಿ ಅರ್ಜಿ ಹಾಕಿರ್ಬೇಕಲ್ಲ. ನಾನು ನೋಡಪ್ಪ ಬೈರ್ತಿ ಸುರೇಶ್ ಅವರೇ, ನಾನು ಇಲ್ಲಿ ಅರ್ಜಿ ಹಾಕಿದ್ವಿ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕೊಡ್ಸಪ್ಪ ಸೈಟ್ ಅಂತ ಹೋಗ್ಬೇಕಾಗಿತ್ತು. ನಾನು ಕೇಳಕ್ಕೆ ಹೋಗಿದ್ದು. ಹೌದು ಹೋಗಿದ್ದು ನಿಜ. ಯಾರಿಗೋ ಬೇರೆ ಬಣ್ಣ ಆ ಬೈರ್ತಿ ಸುರೇಶ್ ಕೇಳಿಸಿ ಕಡಿಮೆಲಿ ಸೈಟ್ ಕೊಡಿಸು ಅಂತ 6-7 ಜನ ಕರ್ಕೊಂಡು ಹೋಗಿದ್ದು ನಿಜ. ಅದರಲ್ಲೇನಿದೆ ಕಥೆ ಇಲ್ಲ. ನಾವಾದ್ರೂ ಸೈಟ್ ತೊಗೊಂಡಿದ್ದೀವಿ ಅಲ್ಲಿ. ಇದೇ ಫಸ್ಟ್ ಸೈಟ್ ನಾವು ತೊಗೊಂಡಿದ್ದು ಮೂಡಾದಿಂದ CITBಯಿಂದ. ಆ್ಯಕ್ಟ್ಗಳಿದ್ದಾವೆ, ಮಾಡಬಾರ್ದು ಅಂತಲಿದೆ. ಯಾವುದು ಅದು ದಿ ನೇಚರ್ ಆಫ್ ದಿ ಲ್ಯಾಂಡ್. ಅವರು ಏನಾದರೂ ಸರ್ಕಾರದಿಂದ ಅವ್ರಿಗೆ ಕೊಟ್ಟಿದ್ರೆ, ಸರ್ಕಾರದ ಭೂಮಿಯನ್ನು ಅವ್ರಿಗೇನಾದರೂ ಅಲಾಟ್ ಮಾಡಿಕೊಟ್ಟಿದ್ರೆ ನೀವು ಪರ್ಚೇಸ್ ಮಾಡೋದಿಲ್ಲ. ಇಲ್ಲಿ ನೋಡ್ರಿ, ಅಲ್ಲಿ ಯಾವುದು ಕರೆಕ್ಟಾಗಿಲ್ಲ ರೀ. ಸೈಟ್ಗೆ ಅರ್ಜಿ ಹಾಕಿರೋರೆ 90,000 ಜನ ಇದ್ದಾರೆ ಇಲ್ಲಿ. ಅರೆ ಇವ್ರಿಗೆ ಯಾರಿಗೂ ಕೊಟ್ಟಿಲ್ಲ, ಹೆಂಗೆ ಕೊಟ್ಟಿರಿ? ಬಟ್ ಯಾವ್ಯಾವ ಥರ ಕೊಡ್ತಾ ಇದ್ದೀರಿ ನೀವು? ಮಾತಾಡಬೇಡ್ರಿ, ಎಲ್ಲ ಈಚೆ ಬರ್ತವೆ. ಅದಕ್ಕೆ ಹೇಳೋದು ಈಚೆ ತೆಗಿಯಕ್ಕೆ CBI ಕೊಡ್ರಿ ಇದನ್ನ ಅಂತ.